ಎಸ್, ಇವತ್ತು ನಾನು ನಿಮಗೆ ತೋರಿಸ್ತಿರೋ ಜಾಗ ಬಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇದೆ ಆ್ಯಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ಇದೆ. ಬೆಳಗ್ಗೆನೇ ಕುಣಿಗಲ್ ತಟ್ಟೆ ಇಲ್ಲಿ ತಿನ್ಕೊಂಡು ನಾವು ಹೊಟ್ಟಿದ್ದು. ಎಸ್, ನೀವು ನೋಡ್ತಿರೋ ಹಾಗೆ ನಾವು ಬಂದಿರೋದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಶ್ರೀ ಕ್ಷೇತ್ರ ಗೌಡಗೆರೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಕರ್ನಾಟಕ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಕಾರಣ ಆಗಿರೋದು ದಿಸ್ ಸ್ಟ್ಯಾಚ್ಯೂ ಆಫ್ ಶಕ್ತಿ. ತಾಮ್ರ, ಹಿತ್ತಾಳೆ, ಚಿನ್ನ, ಬೆಳ್ಳಿ ಹಾಗೂ ಕಬ್ಬಿಣದಂಥ ಪಂಚಲೋಹಗಳಿಂದ ಮಾಡಲ್ಪಟ್ಟ ಈ ವಿಗ್ರಹ 60 ಅಡಿ ಇದೆ, ಇನ್ಕ್ಲೂಡಿಂಗ್ ಪೆಡಸ್ಟಲ್. ದೇವಿ ದರ್ಶನ ಮಾಡಬೇಕು ಅಂತ ನಿಂತಿರೋ ಈ ಜನ ಸಾಗರ ನೋಡಿದ ತಕ್ಷಣ ಒಂದು ಡೈಲಾಗ್ ನೆನಪಾಯ್ತು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಯಾರು ದಾರಿ ಮಾಡಿ ಕೊಡೋದಿಲ್ಲ, ಹಾಗೆ ಕ್ಯೂ ಅಲ್ಲಿ ನಿಂತು ಹೋಗ್ಬೇಕು. ಬಿಕಾಸ್ ನಾವು ನಿನ್ನಂಗೆ ಕಣಮ್ಮ ಬಂದಿರೋದು ಅಂತ ಹೇಳ್ಬಿಡ್ತಾರೆ. ಬೆಳಗ್ಗೆ 5 ಗಂಟೆಯಿಂದನೇ ದೇವಿ ದರ್ಶನ ಸ್ಟಾರ್ಟ್ ಆಗುತ್ತೆ. ನಾವು 9:30ಕ್ಕೆ ಲೈನಲ್ಲಿ ನಿಂತು 11 ಗಂಟೆಗೆ ದರ್ಶನ ಮುಗೀತು. ಜನರೆಲ್ಲ ತಮಗಿರೋ ಕಷ್ಟ ನಿವಾರಣೆ ಆಗ್ಬೇಕು ಅಂತ ಹೇಳಿ ದೇವಿ ಹತ್ರ ತೆಂಗಿನಕಾಯಿನ ಸಂಕಲ್ಪ ಮಾಡಿಸ್ಕೊಬಂದು ಬಸಪ್ಪನವರ ಗದ್ದಿಗೆನ ತಾವು ಎಷ್ಟು ವಾರ ಬಂದು ಕಾಯಿನ ಕಟ್ತಾರೋ ಅಷ್ಟು ಸುತ್ತುಗಳನ್ನು ಹಾಕಿ ಹರಕೆ ಕಟ್ತಾವ್. ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಇಲ್ಲಿನ ಜನನೇ ಹೇಳ್ತಾರೆ. ಅಲ್ಲೇ ಸ್ಟ್ಯಾಚ್ಯೂ ಕೆಳಗೆ ಸಣ್ಣ ಗುಹೆನ ಕ್ರಿಯೇಟ್ ಮಾಡಿದ್ದಾರೆ. ಅದರೊಳಗೆ ನೀವು ಕಂಡಂಥ ಸಿಂಗರ್ಸ್ ಎಲ್ಲ ಕಾಣದೇ ಇರೋವಂಥ ಪೊಯೆಟ್ಸ್ ಇದ್ದಾರೆ, ನವದುರ್ಗಿಯರನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂಥ ತುಂಬ ರೀತಿಯಾದ ಗೊಂಬೆಗಳನ್ನು ಮಾಡಿದ್ದಾರೆ. ಚನ್ನಪಟ್ಟಣ ತಾಲೂಕು ಅಂದರೆ ಗೊತ್ತಲ್ಲ, ಗೊಂಬೆಗೆ ಫೇಮಸ್. ಒಮ್ಮೆ ಈ ಗುಹೆಯೊಳಗೆ ಸ್ಪೇಸ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ತೋರಿಸೋಕೆ ತುಂಬ ಚೆನ್ನಾಗಿರೋಂಥ ಜಾಗ. ಆ್ಯಂಡ್ ಹಳೆ ಕಾಲದ ಹಳ್ಳಿ ಸೊಗಡನ್ನು ನೋಡ್ಬೋದು. ಕುಂಬಾರರು, ಕಮ್ಮಾರರು, ಚಮ್ಮಾರರು, ನೇಕಾರರು, ಅಕ್ಕಸಾಲಿಗರು, ಈ ಎಲ್ಲ ವರ್ಡ್ಸ್ ಅಂತೂ ಈಗಿನ ಕಾಲದ ಮಕ್ಕಳು ಅಷ್ಟಾಗಿ ಕೇಳಿರೋದಿಲ್ಲ. ಅದನ್ನೆಲ್ಲ ನೀವು ಇಲ್ಲಿ ತೋರಿಸಿ ಹೇಳ್ಕೊಡ್ಬೋದು. ಆ್ಯಂಡ್ ಹಳೆ ಕಾಲದಲ್ಲಿ ಹಳ್ಳಿಯಲ್ಲಿ ಜನ ಹೇಗಿರ್ತಿದ್ರು, ಅವ್ರ ಲೈಫ್ ಸ್ಟೈಲ್ ಹೇಗಿರ್ತಿದ್ರು, ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡ್ತಿದ್ರು, ಅವ್ರನ್ನೆಲ್ಲ ಏನಂತ ಕರಿತಿದ್ರು ಅಂತ ಹೇಳಿ ಅಲ್ಲೇ ಬೋರ್ಡ್ಗಳನ್ನು ಹಾಕಿದ್ದಾರೆ. ಅದನ್ನು ತೋರಿಸಿ ನೀವು ನಿಮ್ಮ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. 50 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಇಲ್ಲಿನ ಪ್ರತಿಯೊಂದು ಗೊಂಬೆನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದೊಂದು ಗೊಂಬೆನೂ ಒಂದೊಂದು ಕಥೆನೇ ಹೇಳ್ತಿತ್ತು ಬಿಡಿ. ಈಗಿನ ಕಾಲದಲ್ಲಿ ಹಳ್ಳಿಗಳು ಕೂಡ ತುಂಬಾನೇ ಡೆವಲಪ್ ಆಗಿರೋ ಕಾರಣ ಈ ಥರ ಎಲ್ಲ ದೃಶ್ಯಾವಳಿಗಳು ನೋಡೋಕೆ ಸಿಗೋದು ತುಂಬಾನೇ ಕಮ್ಮಿ. ಇಷ್ಟೇ ಅಲ್ಲದೆ ಅಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಕೂಡ ಡಿಸೈನ್ ಮಾಡಿದ್ದಾರೆ. ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ಜ್ಯೋತಿರ್ಲಿಂಗಗಳಿದಾವೆ ಅಂತಲೂ ಕೂಡ ನೋಡ್ಬೋದು. ಒಂದೇ ಜಾಗದಲ್ಲಿ 12 ಜ್ಯೋತಿರ್ಲಿಂಗ ದರ್ಶನ ಕೂಡ ಆಯಿತು ಅಂತ ಹೇಳ್ಬೋದು. ಇನ್ನು ತುಂಬ ರೀತಿಯಾದಂಥ ಗೊಂಬೆಗಳಿವೆ, ತೋರಿಸ್ಲಿಕ್ಕೆ ಮನಸ್ಸುಂಟು, ಆದರೆ ರೀಲ್ಸ್ ಲಿಮಿಟ್ ರೀಚ್ ಆಗಿಬಿಡುತ್ತೆ ಅಂತ ಅಷ್ಟೇ. ದೇವಸ್ಥಾನಕ್ಕೆ ಬಂದ ಮೇಲೆ ಪ್ರಸಾದ ಸೇವನೆ ಮಾಡದೇ ಇರೋಕ್ಕಾಗುತ್ತಾ? ಪ್ರಸಾದಕ್ಕೆ ಇವತ್ತು ಪಾಯಸ, ಬೂಂದಿ, ಅನ್ನ, ಸಾಂಬಾರು ಮತ್ತು ತುಪ್ಪ ಕೂಡ ಹಾಕ್ತಾ ಇತ್ತು. ಅಮಾವಾಸ್ಯೆ ಆಗಿದ್ದ ಕಾರಣ ಜನ ಸ್ವಲ್ಪ ಜಾಸ್ತಿನೇ ಇದ್ರು. ಬೆಳಗ್ಗೆ ಬರೋರು ಬೇಗನೆ ಬನ್ನಿ, ಕ್ಯೂ ಕಮ್ಮಿ. ಸಂಜೆ ದೇವಸ್ಥಾನಕ್ಕೆ ಬರೋರಿಗೆ ದೇವಿನ ರಥದಲ್ಲಿ ಮೆರವಣಿಗೆ ಮಾಡೋದು ಕೂಡ ನೋಡ್ಲಿಕ್ಕೆ ಸಿಗುತ್ತೆ.